ಸ್ನೇಹಿತರೆ, ಬೇಸಿಕಲಿ ನಾವು ಯಾವ್ದಾದ್ರು ಒಂದು ಕಾರ್ ಅಥವಾ ಹೊಸ ಗಾಡಿ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಏನು ಮಾಡ್ತೀವಿ, ಒಂದು 10ರಿಂದ ಒಂದು 20,000 ಇನ್ವೆಸ್ಟ್ ಮಾಡ್ಕೊಂಬಿಟ್ಟು ಗಾಡಿಯಲ್ಲಿ ಏನಾದರೂ ಒಂದು ಮಾಡಿಫಿಕೇಷನ್ ಮಾಡಿಸ್ತೀವಿ, ರೈಟ್. ಸೊ ಮಾಡಿಫಿಕೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದು ಮಾಡಿಫಿಕೇಷನ್ ಯಾವ ರೀತಿ ಆಗಿರುತ್ತೆ ಅಂದರೆ, ಎಲೆಕ್ಟ್ರಿಕ್ ವೈರ್ ಏನಿದೆ ಸೊ ಅದನ್ನು ಕಟ್ ಮಾಡಿ ಇನ್ಸ್ಟಾಲೇಷನ್ ಮಾಡೋದಾಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ವೈರನ್ನು ಕಟ್ ಮಾಡಿದೇನೋ ಆ ವೈರ್ ಟು ವೈರನ್ನು ನೀವು ಕೆಲವೊಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸೋದಿರ್ಬೋದು, ಅಥವಾ ಏನಾದರೂ ಗಾಡಿಯಲ್ಲಿ ಮಾಡಿಫಿಕೇಷನಲ್ಲಿ ರಿಫ್ಲೆಕ್ಟರ್ ಲೈಟ್ ಹಾಕ್ಸೋದಿರ್ಬೋದು, ಅಥವಾ ಏನಾದರೂ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿಸೋದಾಗಿರ್ಬೋದು. ಈ ರೀತಿಯಾದ ಒಂದು ಎಲೆಕ್ಟ್ರಿಕ್ ವೈರನ್ನು ನೀವು ಕಟ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸುವಂಥ ಒಂದು ಕೆಲವೊಂದು ಮಾಡಿಫಿಕೇಷನ್ನು. ಅಥವಾ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಥವಾ ರಿಫ್ಲೆಕ್ಟರ್ ಇರಲಿ, ಅಥವಾ ಡಿಫ್ರಾಗರು, ಅಥವಾ ಫಾಗ್ ಲ್ಯಾಂಪ್ಸು, ಅಥವಾ ಇಲ್ಲಿ ವೈರ್ ಎಮ್ನಲ್ಲಿ ಏನು ರೇಲೆ ಬರುತ್ತೆ, ಸೊ ಅವನ್ನೆಲ್ಲ ನೀವು ಹಾಕ್ಸಿದ್ರೆ ಈವನ್ ನೀವು ವೈರ್ ಕಟ್ ಮಾಡ್ದೇನೋ ಕೆಲವೊಂದು ಟೈಮ್ನಲ್ಲಿ ಮಾಡಿಫಿಕೇಷನ್ ಮಾಡಿಸ್ಬೋದು. ಸೊ 2 ರೀತಿಯ ಮಾಡಿಫಿಕೇಷನ್ ಇರುತ್ತೆ. ಸೊ ಇಲ್ಲಿ ಕೆಲವು ಟೈಮ್ನಲ್ಲಿ ಏನು ತಿಳ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಮಾಡಿಫಿಕೇಷನ್ ಮಾಡಬೇಕಾದ್ರೆ ವೈರನ್ನು, ಎಲೆಕ್ಟ್ರಿಕ್ ವೈರನ್ನು, ಅಂದರೆ ಗಾಡಿಯಲ್ಲಿ ಆಲ್ರೆಡಿ ಬರುವಂಥ ಎಲೆಕ್ಟ್ರಿಕ್ ವೈರ್ ಏನಿದೆ ಸೊ ಅದನ್ನು ಕಟ್ ಮಾಡಿ ನಾವು ಏನಾದರೂ ಇನ್ಸ್ಟಾಲೇಷನ್ ಮಾಡಿಫಿಕೇಷನ್ ಮಾಡಿಸಿದ್ವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಗಾಡಿಯ ವಾರಂಟಿ ಏನಿದೆ ಅದು ವಾಯ್ಡ್ ಆಗುತ್ತೆ, ವಾರಂಟಿ ಎಕ್ಸ್ಪೈರ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇನ್ ಕೇಸ್ ಏನಾದರೂ ಯಾವುದೇ ಸಿಸ್ಟಮ್ಸನ್ನು ಇನ್ಸ್ಟಾಲೇಷನ್ ಮಾಡೋದ್ರಲ್ಲಿ, ರಿಫ್ಲೆಕ್ಟರ್ ಹಾಕ್ಸೋದ್ರಲ್ಲಿ, ಸೊ ವೈರನ್ನು ಕಟ್ ಮಾಡ್ದೇ ವೈರ್ ಟು ವೈರ್ ಪೀಸನ್ನು ನೀವು ಮಾಡಿಫಿಕೇಷನ್ ಆಗಿ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ರೆ ಅಂದರೆ ಅದು ವಾರಂಟಿ ವಾಯ್ಡ್ ಆಗೋದಿಲ್ಲ. ಸೊ ಹೀಗೆ ಅರ್ಥ ಮಾಡ್ಕೊಂಡಿರ್ತಾರೆ ಆ್ಯಕ್ಚುಲಿ ಎಲ್ಲರೂ. ಸೊ ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇದೊಂದು ಮಿತ್ ಅಷ್ಟೇ, ಒಂದು ತಪ್ಪು ತಿಳುವಳಿಕೆ. ಆ ರೀತಿಯಲ್ಲಿ ಏನೂ ಇರೋದಿಲ್ಲ. ಯಾವ ಟೈಮ್ನಲ್ಲಿ ನಿಮಗೆ ವಾರಂಟಿ ಬಂದುಬಿಟ್ಟು ವಾಯ್ಡ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕ್ಲಿಯರ್ ಆನ್ಸರ್ ನಾನು ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಏನಾದರೂ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇನ್ಸ್ಟಾಲೇಷನ್ ಇರ್ಬೋದು, ಅಥವಾ ಕೆಲವೊಂದು ರಿಫ್ಲೆಕ್ಟರ್ ಇನ್ಸ್ಟಾಲೇಷನ್ ಇರ್ಬೋದು, ಅಥವಾ ಫಾಗ್ ಲ್ಯಾಂಪ್ ಹಾಕ್ಸೋದಿರ್ಬೋದು, ಸೊ ಅವನ್ನು ನೀವು ಎಲೆಕ್ಟ್ರಿಕ್ ವೈರ್ ಗಾಡಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ, ಅಂದರೆ ಗಾಡಿಯಲ್ಲಿ ಇನ್ಬಿಲ್ಟ್ ಬರುವಂಥ ಒಂದು ಎಲೆಕ್ಟ್ರಿಕ್ ಕಂಪೋನೆಂಟ್ಸ್ ಏನಿದೆ ಸೊ ಆ ವೈರನ್ನು ನೀವು ಈವನ್ ನೀವು ಕಟ್ ಮಾಡಿದ್ರೂ ಕೆಲವೊಂದು ಟೈಮ್ನಲ್ಲಿ ಇನ್ಸ್ಟಾಲ್ ಮಾಡಿದರೂ ಸಹ ವಾರಂಟಿ ವೈಡ್ ಆಗುತ್ತೆ. ಯಾವ ಟೈಮ್ನಲ್ಲಿ ಅಂತ ಹೇಳಿದ್ರೆ, ನೀವು ಇನ್ಸ್ಟಾಲೇಷನ್ ಮಾಡಿದಿರುವಂಥ ಒಂದು ಹೊಸ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ ಸೊ ಅದರ ಕಾರಣದಿಂದ ಗಾಡಿಯಲ್ಲಿರುವಂಥ ಒಂದು ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಕಂಪೋನೆಂಟ್ ಅಥವಾ ಎಲೆಕ್ಟ್ರಿಕ್ ವೈರು, ಅಥವಾ ಗಾಡಿಯಲ್ಲಿರುವ ಎಂಜಿನ ECU ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ, ಅಂದರೆ ನೀವು ಇನ್ಸ್ಟಾಲೇಷನ್ ಮಾಡಿರೋ ಕಾರಣದಿಂದ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಏನಾದರೂ ಅವರು ರಿಯಲೈಸ್ ಆಯಿತು ಕಂಪ್ನಿ ಕಡೆಯಿಂದ, ಅಥವಾ ಶೋರೂಮಲ್ಲಿ ನಿಮಗೆ ಅದನ್ನು ಕಂಡು ಹಿಡಿದ್ರು ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲಿ ಸ್ಟ್ರೇಟ್ ಅವೇ ನಿಮ್ಮ ಗಾಡಿಯ ವಾರಂಟಿ ಏನಿದೆ ಅದು 1 ಇಯರ್ ತೊಗೊಂಡಿರಲಿ, ಅಥವಾ 2 ಇಯರ್ ತೊಗೊಂಡಿರಲಿ, ಅಥವಾ ಎಕ್ಸ್ಟೆಂಡೆಡ್ ವಾರಂಟಿ 5 ಇಯರ್ ತೊಗೊಂಡಿರಲಿ, ಸೊ ಅದೇ ಟೈಮ್ನಲ್ಲೇ ವಾರಂಟಿ ಬಂದುಬಿಟ್ಟು ವಾಯ್ಡ್ ಆಗುವಂಥ ಚಾನ್ಸಸ್ 100% ಇರುತ್ತೆ. ಓಕೆನಾ? ಅದು ನೀವು ವೈರ್ ಕಟ್ ಮಾಡ್ದೇ ಇನ್ಸ್ಟಾಲೇಷನ್ ಮಾಡಿಸಿದ್ರೂ ಸಹ. ಸೊ ಅದ್ರ ಕಾರಣದಿಂದ ಗಾಡಿಯಲ್ಲಿರುವಂಥ ಮೇನ್ ಎಲೆಕ್ಟ್ರಿಕ್ ಕಂಪೋನೆಂಟ್ಸ್ ಏನಿದೆ, ಎಲೆಕ್ಟ್ರಿಕ್ ವೈರಿಂಗ್ ಏನಿದೆ, ಅಥವಾ ಎಂಜಿನ್ ECU ಏನಿದೆ, ಅದಕ್ಕೇನಾದರೂ ಪ್ರಾಬ್ಲಮ್ ಆಯಿತು ಅದ್ರ ಕಾರಣದಿಂದ ಅಂತ ಏನಾದರೂ ಅವ್ರು ಕಂಡು ಹಿಡಿದ್ರು ಅಂದರೆ, ಅದು ಪ್ರೂವ್ ಆಯಿತು ಅಂತ ಹೇಳಿದ್ರೆ, ಅದೇ ಟೈಮ್ನಲ್ಲಿ ಅದೇ ಸ್ಪಾಟಲ್ಲಿ ನಿಮಗೆ ಅದು ಎಷ್ಟೇ ವರ್ಷದ ವಾರಂಟಿ ತೊಗೊಂಡಿದ್ರು ಸಹ ವಾರಂಟಿ ಬಂದುಬಿಟ್ಟು ವಾಯ್ಡ್ ಆಗುತ್ತೆ. ಸೊ ಇದನ್ನು ನೀವು ಒಂದು ನಿಮ್ಮ ಮೈಂಡಲ್ಲಿ ತಿಳ್ಕೊಂಬಿಡಿ, ಆಯಿತಾ? ಸೊ ಇನ್ ಕೇಸ್ ಏನಾದರೂ ನೀವು ಯಾವುದೇ ಸಿಸ್ಟಮನ್ನು ಇನ್ಸ್ಟಾಲೇಷನ್ ಇರ್ಬೋದು, ಅಥವಾ ಫಾಗ್ ಲ್ಯಾಂಪ್ ಇನ್ಸ್ಟಾಲೇಷನ್ ಇರ್ಬೋದು, ಅಥವಾ ರಿಫ್ಲೆಕ್ಟರ್, ಸೊ ಅವನ್ನ ನೀವು ಈವನ್ ವೈರ್ ಕಟ್ ಮಾಡಿ ನೀವು ಇನ್ಸ್ಟಾಲೇಷನ್ ಮಾಡಿಸಿದ್ರೂ ಸಹ ಅದರ ಕಾರಣದಿಂದ ಎಂಜಿನ್ನಲ್ಲಿರುವಂಥ ಯಾವುದೇ ಒಂದು ಎಲೆಕ್ಟ್ರಿಕ್ ಕಂಪೋನೆಂಟು ಅಥವಾ ಎಂಜಿನಲ್ಲಿ ECU ಬಂದುಬಿಟ್ಟು ಅದರಿಂದ ಏನೇ ಪ್ರಾಬ್ಲಮ್ ಆಗಲಿಲ್ಲ, ಈವನ್ ನೀವು ವೈರ್ ಕಟ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸಿದ್ರೂ ಸಹ ಅದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗಿಲ್ಲ, ಅದರಿಂದ ಯಾವುದೇ ರೀತಿಯ ಒಂದು ಪಾರ್ಟ್ ಬಂದುಬಿಟ್ಟು ಡಿಫೆಕ್ಟ್ ಆಗಲಿಕ್ಕೆ ಕಾರಣ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲಿ ನಿಮ್ಮ ವಾರಂಟಿ ಬಂದುಬಿಟ್ಟು ವಾಯ್ಡ್ ಆಗೋದಿಲ್ಲ. ಸೊ ಕ್ಲಿಯರಾ? ಸೊ ಅದೊಂದು ಸಣ್ಣ ಮ್ಯಾಟ್ರ್ ಅಷ್ಟೇ. ಕೆಲವೊಂದು ಟೈಮ್ನಲ್ಲಿ ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾರಾಗಿರಲಿ ಬೇಸಿಕಲಿ ಒಂದು ಗಾಡಿ ತೊಗೊಂಡಿದ್ದಂದ್ರೆ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಬಿಟ್ಟು ಗಾಡಿಯ ಲುಕ್ ಚೇಂಜ್ ಮಾಡಿಸೋದಕ್ಕೆ ಇಷ್ಟಪಡ್ತಾರೆ. ಸೊ ಆ ಟೈಮ್ನಲ್ಲಿ ವೈರ್ ನೀವು ಕಟ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸಿದ್ರೂ ಸಹ ವಾರಂಟಿ ವೈಡ್ ಆಗ್ಬೋದು. ವೈರನ್ನ ಕಟ್ ಮಾಡ್ದೇ ನೀವು ಯಾವುದೇ ಒಂದು ಎಲೆಕ್ಟ್ರಿಕ್ ಕಂಪೋನೆಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಆವಾಗಲೂ ಬಂದುಬಿಟ್ಟು ವಾರಂಟಿ ವೈಡ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಾನು ನಿಮಗೆ ಪ್ರಿಫರ್ ಮಾಡೋದು ಏನಂತ ಹೇಳಿದ್ರೆ, ಯಾವುದೇ ರೀತಿಯ ಮಾಡಿಫಿಕೇಷನ್ ಇರಲಿ ಅಥವಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರಲಿ, ಏನೇ ನೀವು ಮಾಡಿಸೋದಿದ್ರು ಸಹ ನೀವು ಶೋರೂಮ್ನಲ್ಲೇ ಮಾಡಿಸಿ. ಸೊ ನಿಮ್ಮ ಗಾಡಿಯ ಪರ್ಟಿಕ್ಯುಲರ್ ಶೋರೂಮ್ ಏನಿದೆ ಸೊ ಆ ಶೋರೂಮಲ್ಲಿ ತೊಗೊಂಡೋಗ್ಬಿಟ್ಟು ನೀವು ಅವ್ರ ಕಡೆಯಿಂದ ನೀವು ಮಾಡಿಸಿದ್ರಿ ಅಂತ ಹೇಳಿದ್ರೆ, ಸೊ ಅಲ್ಲಿ ನಿಮಗೆ ಪ್ರಾಪರ್ ಬಿಲ್ ಸಿಗುತ್ತೆ, ಪ್ರಾಪರ್ ಲಿಯಾಬಿಲಿಟಿ ಸಿಗುತ್ತೆ ನಿಮಗೆ. ಇದೇ ಶೋರೂಮ್ನವರು ಕಂಪ್ನಿ ಕಡೆಯಿಂದ, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಟಾಟಾದ ಗಾಡಿ ಇದೆ ಅಂತ ಹೇಳಿದ್ರೆ ಟಾಟಾ ಶೋರೂಮ್ನವರೇ, ಟಾಟಾ ಕಂಪ್ನಿಯವರೇ ನಿಮ್ಮ ಗಾಡಿಯನ್ನೇ ಮಾಡಿಫಿಕೇಷನ್ ಮಾಡಿ ಅಪ್ಗ್ರೇಡ್ ಮಾಡಿ ಕೊಡೋದ್ರಿಂದ ಸೊ ಅಲ್ಲಿ ಲಿಯಾಬಿಲಿಟಿ ಇರುತ್ತೆ, ಕರೆಕ್ಟಾದ ಬಿಲ್ ಇರುತ್ತೆ, ಇನ್ವಾಯ್ಸ್ ಇರುತ್ತೆ. ಅವರೇ ಶೋರೂಮ್ನಲ್ಲಿ ಅದೇ ಕಂಪ್ನಿಯವರು ನಿಮಗೆ ಅಪ್ಗ್ರೇಡ್ ಮಾಡಿ ಕೊಟ್ಟರು ಅಂತ ಹೇಳಿದ್ರೆ ಅವರು ಪ್ರಾಪರಾಗಿ ಕಪ್ಲೇಟು ನಿಮಗೆ ಅಪ್ಗ್ರೇಡ್ ಮಾಡ್ತಾರೆ. ಯಾವುದೇ ರೀತಿಯ ಎಲೆಕ್ಟ್ರಿಕ್ ಕಂಪೋನೆಂಟಿಗೆ ಹಾನಿ ಆಗದಾಗ ಅವ್ರು ಬಂದುಬಿಟ್ಟು ಅಪ್ಗ್ರೇಡ್ ಮಾಡಿ ಕೊಡ್ತಾರೆ, ಯಾವುದೇ ರೀತಿ ಎಲೆಕ್ಟ್ರಿಕ್ ಕಂಪೋನೆಂಟ್ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ, ಕೆಲವು ಟೈಮ್ನಲ್ಲಿ ಇಲ್ಲಿ ಅಮೌಂಟ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಪೇ ಮಾಡಬೇಕಾಗ್ಬೋದು. ಬಟ್ ಆ್ಯಕ್ಚುಲಿ ನೀವು ಅದನ್ನೇ ಪ್ರಿಫರ್ ಮಾಡಿ, ಇದರಿಂದ ನಿಮಗೆ ಕಾರ್ನ ವಾರಂಟಿ ಏನಿದೆ ಅದು ವಾಯ್ಡ್ ಆಗೋಂಥ ಚಾನ್ಸಸ್ ಬರೋದಿಲ್ಲ ಸ್ನೇಹಿತರೆ. ಇದು ಫಸ್ಟ್ ಥಿಂಗ್. ಇನ್ನು ಸೆಕೆಂಡ್ ಥಿಂಗ್ ಹೇಳೋದಾದ್ರೆ, ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಗಾಡೀಲಿ ಬರುವಂಥ ವೀಲ್ ಏನಿದೆ ಸೈಜ್ ಬಂದುಬಿಟ್ಟು ಕೆಲವು ಟೈಮ್ನಲ್ಲಿ ಒಂದು 15 ಇಂಚ್ ನಿಮ್ಮದು ವೀಲ್ ಇದೆ ಅಂತೇಳಿ ಕೆಲವು ಟೈಮಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಅದನ್ನು ಅಪ್ಗ್ರೇಡ್ ಮಾಡಿಬಿಡ್ತಾರೆ. ಸೊ ಯಾವ ರೀತಿ ಅಂದರೆ 15 ಇಂಚ್ ವೀಲ್ ಇದೆ, ಅದನ್ನು ನೀವು
ಆ್ಯಕ್ಚುಲಿ 1 ಇಂಚ್ ನೀವು ಹೆಚ್ಚು ಮಾಡ್ಬೋದು, ಅಂದರೆ 16 ಇಂಚಿಂದ ವೀಲ್ನ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೋಬೋದು. ಆ ಟೈಮ್ನಲ್ಲಿ 1 ಇಂಚಲ್ಲಿ ಏನಾದರೂ ನೀವು ಅದಕ್ಕೆ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅಂದರೆ ಅಷ್ಟೇನು ಇಶ್ಯೂ ಆಗೋದಿಲ್ಲ. ಬಟ್ ಅದನ್ನು ಬಿಟ್ಟು ನೀವು 15 ಇಂಚ್ ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ವೀಲ್ ಬಂದ್ಬಿಟ್ಟು 17 ಇಂಚ್ ಇದೆ, ನೀವು 20 ಇಂಚಿಂದ ವೀಲ್ ಹಾಕ್ಸ್ಕೊಂಡಿರ ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲೂ ಬಂದುಬಿಟ್ಟು ನಿಮ್ಮ ವಾರಂಟಿ ಬಂದುಬಿಟ್ಟು ವೈಡ್ ಆಗೋಂಥ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಅದರ ಕಾರಣದಿಂದ ನೀವೇನು ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದೀರಾ ವೀಲ್ ಸೈಜನ್ನು 17ಇಂದ 20 ಇಂಚಿಗೇನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ, ಸೊ ಅದರಿಂದ ನಿಮ್ಮ ಗಾಡಿಯ ಸಸ್ಪೆನ್ಷನ್ ಏನಿದೆ ಅದ್ರ ಮೇಲೆ ಅದು ಎಫೆಕ್ಟ್ ಬೀಳುತ್ತೆ. ಯಾಕಂತ ಹೇಳಿದ್ರೆ ಗಾಡಿಯ ಸಸ್ಪೆನ್ಷನ್ ಬಂದುಬಿಟ್ಟು ನಿಮ್ಮ ವೀಲ್ನ ಸೈಜ್ ಏನಿದೆ, ಅದರ ವಿಡ್ತ್ ಏನಿದೆ, ಅದರ ಹೈಟ್ ಏನಿದೆ, ಅದ್ರ ಮೇಲೆ ನಿಮ್ಮ ಸಸ್ಪೆನ್ಷನ್ಸ್ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಅದಕ್ಕೆ ಅಕಾರ್ಡಿಂಗ್ ಟು ನಿಮ್ಮ ವೀಲ್ ಏನು ಸೈಜ್ ಇದೆ, ಡಿಮೆನ್ಷನ್ಸ್ ಇದೆ, ಅದ್ರ ಮೇಲೆ ನಿಮ್ಮ ಗಾಡಿಯ ಸಸ್ಪೆನ್ಷನ್ ಬಂದುಬಿಟ್ಟು ಕ್ರಿಯೇಟ್ ಆಗಿರುವಂಥದ್ದು. ಸೊ ಅದನ್ನು ನೀವೇನಾದರೂ ವೀಲ್ ಸೈಜನ್ನು ನೀವು ಹೆಚ್ಚಿನ ಹೆಚ್ಚು ಅಪ್ಗ್ರೇಡ್ ಮಾಡ್ಕೊಂಡಿರಂತಾರೆ ಅದರಿಂದ ನಿಮ್ಮ ಸಸ್ಪೆನ್ಷನ್ ಕೂಡ ಹಾಳಾಗುವಂಥ ಚಾನ್ಸಸ್ ಖಂಡಿತ ಇರುತ್ತೆ. ಸೊ ಆ ಟೈಮ್ನಲ್ಲಿ ಸಸ್ಪೆನ್ಷನ್ ಬಂದುಬಿಟ್ಟು ವಾರಂಟಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ನಿಮ್ಮ ಗಾಡಿಯ ವೀಲ್ನ ಸೈಜನ್ನು ನೀವು ತುಂಬ ಜಾಸ್ತಿ ಮಾಡಿದರೆ ಅದ್ರ ಕಾರಣದಿಂದ ಸಸ್ಪೆನ್ಷನ್ ಏನಾದ್ರು ಹಾಳಾಯಿತು ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲಿ ಬಂದುಬಿಟ್ಟು ಸಸ್ಪೆನ್ಷನ್ ಏನಿದೆ ವಾರಂಟಿಲಿ ಕವರ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಜಾಸ್ತಿ ಪೇಮೆಂಟ್ ಮಾಡಬೇಕಾಗುತ್ತೆ, ನೀವು ಅದನ್ನು ಸರಿ ಮಾಡಿಸ್ಬೇಕಾಗುತ್ತೆ, ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾದ್ರೆ. ಸಸ್ಪೆನ್ಷನ್ ಬಂದುಬಿಟ್ಟು ನೀವು ವೀಲ್ ಸೈಜ್ ಹೆಚ್ಚು ಮಾಡೋದ್ರಿಂದ ಹಾಳಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ವೀಲ್ ಅಲೈನ್ಮೆಂಟಲ್ಲೂ ಪ್ರಾಬ್ಲಮ್ ಆಗಿ ತುಂಬ ದಿವಸಗಳಿಗೆ ನೀವು ಅಲೈನ್ಮೆಂಟನ್ನು ಮಾಡಿಸ್ಕೊಳ್ಳದೆ ಹಾಗೆ ಗಾಡಿ ಡ್ರೈವ್ ಮಾಡಿದ್ರೆ ಅಲ್ಲೂ ಸಸ್ಪೆನ್ಷನ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು 2 ಪಾಯಿಂಟು ಆ್ಯಕ್ಚುಲಿ ಜನರು ತಪ್ಪು ತಿಳ್ಕೊಂಡಿರ್ತಾರೆ, ಅಂದರೆ ಒಂದು ಮಿತ್ ಇದು ಅಷ್ಟೇ. ವಾರಂಟಿ ವೈಡ್ ಯಾವಾಗ ಆಗುತ್ತೆ, ಯಾಕಾಗುತ್ತೆ ಅಂತ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಿಲ್ಲ. ಸೊ ವಿಡಿಯೋದಲ್ಲಿ ನಿಮಗೆ ವಾರಂಟಿ ಯಾವಾಗ ವೈಡ್ ಆಗುತ್ತೆ, ಯಾವಾಗ ವೈಡ್ ಆಗೋದಿಲ್ಲ ಅನ್ನೋದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅರ್ಥ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದೆ ವಿಡಿಯೋದಲ್ಲಿ ಮತ್ತೊಮ್ಮೆ ಹೊಸ ವಿಷಯದ ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ.